ಇಟ್ಟನಪ್ಪ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಇಲ್ಲಿ ಉಳ್ಳಾಗಡ್ಡಿ ಹೊಳಿಟ್ಕೊಂಡಿದ್ರಿ, ಉಳ್ಳಾಗಡ್ಡಿ ಪಲ್ಯ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಇದು ಜೀರಿಗೆ ಸಾಸಿವೆ ತೊಗೊಂಡಿನಿ, ಹಾಕ್ತೀನಿ ಈಗ. ನೋಡ್ರಿ, ಇದು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ಉಳ್ಳಾಗಡ್ಡಿ ಪಲ್ಯ ಮಾಡ್ಲಕ್ಕ. ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಎಣ್ಣೆ ಎಲ್ಲ ಈಗ ಕೈ ಬಂದು ನೋಡ್ರಿ, ಉಳ್ಳಾಗಡ್ಡೆ ಹಾಕ್ಕೊಂಡ್ಬಿಡೋದು ಈಗ. ಎಲ್ಲ ಎಣ್ಣೆ ಒಳಗೆ ಚೆಂದಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊತೀನಿ ರೀ. ಈಗ ಹಾಕೊಂಡ್ಬಿಡೀನಿ ರೀ. ಈಗ ನೋಡ್ರಿ, ಖಾರ ಹಾಕ್ಕೊಂಡಿನಿ, ಉಪ್ಪು ಖಾರ ಎಲ್ಲ ಹಾಕ್ತೀನಿ ರೀ. ಈಗ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಮಾಡೀನಿ ಉಳ್ಳಾಗಡ್ಡೆ ಎಲ್ಲ. ಈಗ ಮಸ್ತಾಗಿ ಟೇಸ್ಟಿಯಾಗಿ ಉಳ್ಳಾಗಡ್ಡೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಮಾಡೀನಿ ರೀ. ಈಗ ಕುಂಬಳಕಾಯಿ ಪಲ್ಯ ಮಾಡ್ತೀನಿ ರೀ. ಅದಕ್ಕೆ ಕರಿಬೇವು ಜೀರಿಗೆ ಎಲ್ಲ ಹಾಕ್ಕೊಂಡಿನಿ ನೋಡ್ರಿ ಫ್ರೆಂಡ್ಸ್. ಟೊಮೆಟೊ ಹುರ್ಕೊಂಡಿದ್ದೀನಿ ರೀ. ಇಲ್ಲಿ ಕುಂಬಳಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಈಗ ಬರೀ ಕುಂಬಳಕಾಯಿ ಪಲ್ಯ ಮಾಡೋಣ ರೀ. ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ಚಟಾಪಟ ಅಂದವು ಜೀರಿಗೆ ಅಜ್ವಾನ. ಅದಕ್ಕೊಂಚೂರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ರೀ. ಬೆಳ್ಳುಳ್ಳಿ ಸ್ವಲ್ಪ ಅದ. ಈಗ ಹೆಚ್ಚು ಕುಂಬಳಕಾಯಿ ಹಾಕ್ಕೊಳ್ಳೋಣ ರೀ. ಈಗ ಹಾಕ್ಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಚೆಂದ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ. ಎಣ್ಣೆ ಒಳಗೆ ಎಲ್ಲ ಚೆಂದಾಗಿ ಫ್ರೈ ಮಾಡ್ಕೊತೀನಿ. ಈಗ ಅಲ್ಲೇ ಎಣ್ಣೆ ಒಳಗೆ ಈ ಥರ ಫ್ರೈ ಆಗ್ಯಾನ. ಈಗ ಉಪ್ಪು ಖಾರ ಹಾಕ್ಕೊಳ್ಳೋಣ ಬರ್ರಿ. ಖಾರ ನೋಡ್ರಿ, ಇದು ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಶೇಂಗಾದ ಕುಟ್ಟ ಹಾಕ್ತೀನಿ ರೀ. ಉಪ್ಪು ಖಾರ ಎಲ್ಲ ಪಾಣೆ ಕೊಟ್ಟಿದ್ದೀನಿ ರೀ. ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಶೇಂಗಾದ ಕುಟ್ಟ ಹಾಕ್ತೀನಿ ನೋಡ್ರಿ. ಈಗ